ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಸೊ ಹೇಗಿದ್ದೀರಾ ಎಲ್ಲರೂ? ಆಲ್ರೆಡಿ ನಾವು ದೀಪಾವಳಿಯ ಫೆಸ್ಟಿವ್ ವೈಬ್ಸ್ ಎಂಟರ್ ಮಾಡಿದ್ದೀವಿ. ಸೊ ಎಲ್ಲರೂ ಹಬ್ಬದ ಪ್ರಿಪ್ರೇಷನ್ ಸಿದ್ಧತೆಗಳು ಮಾಡ್ತಾ ಇದ್ದೀರಾ ಆ್ಯಂಡ್ ಯು ಆರ್ ಲುಕಿಂಗ್ ಫಾರ್ವರ್ಡ್ ಟು ದ ಫೆಸ್ಟಿವಲ್ ಅನ್ಕೊತೀನಿ. ಆ್ಯಂಡ್ ಎಸ್, ವಿ ಆರ್ ನಿಯರಿಂಗ್ ಟು ದ ಫೆಸ್ಟಿವಲ್. ಈ ಸದ್ಯದಲ್ಲೇ ದೀಪಾವಳಿ ಹಬ್ಬ ಇದೆ. ಸೊ ಆಲ್ರೆಡಿ ಫೆಸ್ಟಿವ್ ಮೂಡ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಈ ಟೈಮ್ನ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಆ್ಯಂಡ್ ಪ್ರಿಪ್ರೇಷನ್ಸಲ್ಲಿ ಬ್ಯುಸಿ ಆಗಿದ್ದೀರಾ ಆ್ಯಂಡ್ ಯು ಆರ್ ಲುಕಿಂಗ್ ಫಾರ್ವರ್ಡ್ ಟು ದ ಫೆಸ್ಟಿವಲ್ ಅಂತ ಅಂದ್ಕೊತೀನಿ. ಸೊ ಅದೇ ಒಂದು ಎನ್ವಿರಾನ್ಮೆಂಟ್, ಅದೇ ಒಂದು ಫೆಸ್ಟಿವಿಟೀಸಲ್ಲಿ ಇವತ್ತು ಒಂದು ಕ್ವಿಕ್ ಐಸ್ ಆರ್ ನೋ ಟ್ಯಾರೋ ರೀಡಿಂಗ್ನ ನಾನು ತೊಗೊಂಬಂದಿದ್ದೀನಿ. ಇಟ್ ವಿಲ್ ಬಿ ಎ ವೆರಿ ಕ್ವಿಕ್ ಟ್ಯಾರೋ ರೀಡಿಂಗ್ ಆ್ಯಂಡ್ ಮಿನಿ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ನಿಮಗೆ ತಕ್ಷಣಕ್ಕೆ ಯಾವುದಾದ್ರೂ ಒಂದು ಕ್ವಶನ್ ನಿಮಗೆ ಕಾಡ್ತಾ ಇದ್ದರೆ ಅಥವಾ ನಿಮ್ಮ ಮೈಂಡ್ ಅಥವಾ ನಿಮ್ಮ ಮನಸ್ಸಲ್ಲಿ ಏನಾದರೂ ಕ್ವಶನ್ ಇದ್ದರೆ ಆ್ಯಂಡ್ ಅದಕ್ಕೆ ನಿಮಗೆ ಕ್ವಿಕ್ಕಾಗಿ ಆನ್ಸರ್ ಬೇಕು, ಎಸ್ ಆರ್ ನೋ ಅಲ್ಲಿ ಆನ್ಸರ್ ತಿಳ್ಕೊಬೇಕು, ಅದು ನಿಮಗೆ ಕ್ಲಾರಿಟಿ ಬೇಕು ಅಂದರೆ ನೀವು ಈ ರೀಡಿಂಗ್ನ ನೋಡ್ಬೋದು. ಆ್ಯಂಡ್ ಇಟ್ ವಿಲ್ ಬಿ ಪಿಕ್ ಅ ಕಾರ್ಡ್ ರೀಡಿಂಗ್ ಅಥವಾ ಪಿಕ್ ಅ ಪೈಲ್ ರೀಡಿಂಗ್. ನೀವು ನೋಡ್ತಾ ಇದ್ದಂಗೆ ಇಲ್ಲಿ 3 ಪೈಲ್ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಪೈಲ್ 1, ಇದು ಪೈಲ್ 2 ಆ್ಯಂಡ್ ಇದು ಪೈಲ್ 3. ಇನ್ನೊಂದ್ಸತಿ ಹೇಳ್ತೀನಿ, ಇದು ಪೈಲ್ 1, ಇದು ಪೈಲ್ 2 ಆ್ಯಂಡ್ ಇದು ಪೈಲ್ 3. ಓಕೆ, ಸೊ ಇದು ಜಸ್ಟ್ ಕ್ವಿಕ್ ಎಸ್ ಆರ್ ನೋ ರೀಡಿಂಗ್, ಹೌದು ಅಥವಾ ಅಲ್ಲ ರೀಡಿಂಗ್ ಆಗಿರುತ್ತೆ. ಟು ಗೆಟ್ ಕ್ವಿಕ್ ಕ್ಲಾರಿಟಿ ಆ್ಯಂಡ್ ಎಸ್ ಆರ್ ನೋ ಅಲ್ಲಿ ನಿಮ್ಗೆ ಆನ್ಸರ್ ಬೇಕಿದ್ದರೆ ನೀವು ಈ ರೀಡಿಂಗ್ನ ನೋಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಅಲ್ಲಿ ಬೇರೆ ಬೇರೆ ಪೈಲಿನ ಟೈಮ್ ಸ್ಟ್ಯಾಂಪ್ ಕೊಟ್ಟಿರ್ತೀನಿ. ನಿಮಗೆ ಯಾವ ಪೈಲ್ ಕಾಲ್ ಆಗ್ತಾ ಇದೆ ಆ ಪೈಲ್ನ ಚೂಸ್ ಮಾಡಿ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಪೈಲಿನ ಟೈಮ್ ಸ್ಟ್ಯಾಂಪ್ ಕೊಟ್ಟಿರ್ತೀನಿ. ಆ ಟೈಮ್ ಸ್ಟ್ಯಾಂಪ್ನ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನಿಮ್ಮ ರೀಡಿಂಗ್ನ ನೋಡ್ಬೋದು. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್ ವ್ಯೂವರ್ಸ್. ಸೊ ಯಾರ್ಯಾರು ಈ ಪೈಲ್ 1 ಚೂಸ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಪೈಲ್ 1, ಟೇಕ್ ಅ ಡೀಪ್ ಬ್ರೀತ್ ಆ್ಯಂಡ್ ನಿಮ್ಮ ಕ್ವಶನ್ನ ಕೇಳಿ, ನಿಮ್ಮ ಕ್ವಶನ್ನ ಮನಸ್ಸಲ್ಲಿ ಕೇಳ್ಕೊಳ್ಳಿ. ಥ್ಯಾಂಕ್ ದ ಯೂನಿವರ್ಸ್, ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್. ಆ್ಯಂಡ್ ನಿಮ್ಮ ಕ್ವಶನ್ಗೆ ಟ್ಯಾರೋ ಮುಖಾಂತರ ಏನು ಆನ್ಸರ್ ಬರುತ್ತೆ, ಎಸ್ ಆರ್ ನೋ ಆನ್ಸರ್ ಬರುತ್ತಾ ಅಂತ ನೋಡೋಣ. ಆಲ್ಸೋ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಟ್ಯಾರೋ ಇಸ್ ಜಸ್ಟ್ ಅನ್ ಎನರ್ಜಿ ರೀಡಿಂಗ್ ಆ್ಯಂಡ್ ಒಂಥರ ಗೈಡೆನ್ಸ್. ಅದನ್ನು ತುಂಬ ಸೀರಿಯಸ್ ಆಗಿ ತೊಗೋಬೇಡಿ. ಅಲ್ಟಿಮೇಟ್ಲಿ ಆಲ್ ದ ಆನ್ಸರ್ಸ್ ನಿಮ್ಮ ಒಳಗಡೆನೇ ಇರುತ್ತೆ. ಓಕೆ, ಇಟ್ ಈಸ್ ಜಸ್ಟ್ ಎ ಗೈಡೆನ್ಸ್ ಅಥವಾ ನಿಮಗೆ ಒಂದು ಹಿಂಟ್ ಅಥವಾ ಒಂದು ಬ್ಲೂ ಪ್ರಿಂಟ್ ಕೊಡುತ್ತೆ ಎನರ್ಜಿನ. ಸೊ ಇದನ್ನು ನೋಡಿಕೊಂಡು ನಿಮಗೆ ರೆಸನೇಟ್ ಆಯ್ತು ಅಂದರೆ ಮೆಸೇಜಸ್ ತೊಗೊಳ್ಳಿ, ಇಲ್ಲಾಂದರೆ ಯು ಕ್ಯಾನ್ ಜಸ್ಟ್ ಲೆಟ್ ಇಟ್ ಗೋ. ಓಕೆ, ಸೊ ಪೈಲ್ 1 ನಿಮ್ಮ ಒಂದು ಕಾರ್ಡ್ಸ್ನ ನಾನು ಶಫಲ್ ಮಾಡ್ತಾ ಇದ್ದೀನಿ. ನಿಮ್ಮ ಕ್ವಶನ್ನ ಕೇಳ್ಕೊಳ್ಳಿ. ಮತ್ತೊಮ್ಮೆ ಶಫಲ್ ಮಾಡೋಣ. ಓಕೆ, ಸೊ ನಿಮ್ಮ ಕ್ವಶನ್ನ ಕೇಳ್ಕೊಂಡಿದ್ದೀನಿ ಅಂದ್ಕೊತೀನಿ. ಸೊ ನೋಡೋಣ ಟ್ಯಾರೋ ಮುಖಾಂತರ ನಿಮ್ಮ ಕ್ವಶನ್ಗೆ ಆನ್ಸರ್ ಎಸ್ ಆರ್ ನೋ ಬರುತ್ತಾ ಅಂದ್ಬಿಟ್ಟು. ಒಂದು ಕಾರ್ಡ್ ಬಂತು. ಸೊ ಪೈಲ್ 1, ನಿಮಗೆ ಜಜ್ಮೆಂಟ್ ಕಾರ್ಡ್ ಬಂದಿದೆ. ಸೊ ನಿಮ್ಮ ಒಂದು ಕ್ವಶನಿನ ಆನ್ಸರ್ ಎಸ್, ಹೌದು, ನೀವೇನು ಪ್ರಶ್ನೆ ಕೇಳಿದ್ದೀರ ಟ್ಯಾರೆಟ್ಗೆ, ಸೊ ಆ ಪ್ರಶ್ನೆ ಅಥವಾ ಅದೊಂದು ಉದ್ದೇಶ ಈಡೇರುತ್ತೆ. ಆ್ಯಂಡ್ ಪಾಸಿಟಿವ್ ಆಗಿ ಆನ್ಸರ್ ಬಂದಿದೆ. ಜಜ್ಮೆಂಟ್ ಕಾರ್ಡ್ ಬಂದಿದೆ ವಿಚ್ ಇಸ್ ಮೇಜರ್ ಅರ್ಕಾನ. ಓಕೆ, ಇದರಲ್ಲಿ ನಿಮಗೆ ಒಂದು ಡಿವೈನ್ ಗೈಡೆನ್ಸ್, ಡಿವೈನ್ ಸಪೋರ್ಟ್ ಕೂಡ ಸಿಗುತ್ತೆ. ಆ್ಯಂಡ್ ಎಸ್, ಖಂಡಿತವಾಗಿ ನಿಮ್ಮ ಕ್ವಶನಿನ ಆನ್ಸರ್ ಎಸ್, ಹೌದು. ಓಕೆ, ಸೊ ನಿಮಗೆ ಪಾಸಿಟಿವ್ ಆನ್ಸರ್ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್. ಈ ರೀಡಿಂಗ್ ಇಂದ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಥವಾ ನಿಮ್ಮ ಒಂದು ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪೈಲ್ 1. ಈಗ ಯಾರ್ಯಾರು ಈ ಪೈಲ್ 2 ಸೆಲೆಕ್ಟ್ ಮಾಡಿದ್ದೀರಾ, ಸೊ ಪೈಲ್ 2 ವ್ಯೂವರ್ಸ್, ನಿಮ್ಮ ಒಂದು ಕ್ವಶನ್ನ ಕೇಳ್ಕೊಳ್ಳಿ, ಮೆಡಿಟೇಟ್ ಮಾಡಿ, ಥ್ಯಾಂಕ್ ದ ಯೂನಿವರ್ಸ್ ಆ್ಯಂಡ್ ನಿಮ್ಮ ಕ್ವಶನ್ನ ಕೇಳಿ ಆ್ಯಂಡ್ ಟ್ಯಾರೋ ಮುಖಾಂತರ ಏನು ಗೈಡೆನ್ಸ್ ಬರುತ್ತೆ, ಏನು ಆನ್ಸರ್ ಬರುತ್ತೆ ಅಂತ ನೋಡೋಣ. ಓಕೆ, ಸೊ ನಾವು ಶಫಲ್ ಮಾಡಿದ್ದೀವಿ. ನಿಮ್ಮ ಕ್ವಶನ್ ಕೇಳ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಓಕೆ,
ಶಫಲ್ ಮಾಡ್ತಾ ಇದ್ದಂಗೆ ಕಾರ್ಡ್ ಬಂತು ದ ಎಂಪರರ್ ಇನ್ ದ ರಿವರ್ಸ್. ಓಕೆ, ಸೊ ಪೈಲ್ ಟು ನೋಡ್ಬೋದು ಎಂಪರರ್ ಇನ್ ದ ರಿವರ್ಸ್. ನೀವೇನು ಕ್ವಶನ್ ಕೇಳಿದ್ದೀರಾ, ಐ ಆಮ್ ಸೊ ಸಾರಿ, ಬಟ್ ಟ್ಯಾರೋ ಮುಖಾಂತರ ಅದಕ್ಕೆ ಆನ್ಸರ್ ಬಂದುಬಿಟ್ಟು ನೋ. ಪ್ರಾಬಬ್ಲಿ ನೋ ಅಂದ ತಕ್ಷಣ ಡೋಂಟ್ ಗೆಟ್ ಡಿಸ್ಹಾರ್ಟೆಂಡ್. ಪ್ರಾಬಬ್ಲಿ ನೌ ಇಸ್ ನಾಟ್ ದ ರೈಟ್ ಟೈಮ್. ಇವಾಗ ರೈಟ್ ಟೈಮ್ ಇರೋದಿಲ್ಲ ಫಾರ್ ವಾಟ್ ಯು ಆರ್ ಆಸ್ಕಿಂಗ್ ಆ್ಯಂಡ್ ನಿಮಗೆ ನೀವೇನು ಕೇಳ್ತಾ ಇದ್ದೀರಾ, ಇಟ್ಸ್ ನಾಟ್ ಮೆಂಟ್ ಟು ಹ್ಯಾಪನ್ ನೌ. ಓಕೆ, ಸೊ ಯಾವಾಗಲೂ ನೋ ಇಸ್ ಎ ಪ್ರೊಟೆಕ್ಷನ್ ಫ್ರಮ್ ದ ಡಿವೈನ್. ಓಕೆ, ದೇರ್ ಇಸ್ ಸಮಥಿಂಗ್ ಬೆಟರ್, ದೇರ್ ಇಸ್ ಸಮಥಿಂಗ್ ಗುಡ್ ಫಾರ್ ಯು ಅಂದ್ಬಿಟ್ಟು, ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು ನೋ. ಓಕೆ, ಸೊ ಪೈಲ್ ಟು ಯಾರ್ಯಾರು ನೋಡಿದ್ದೀರಾ, ಹೋಪ್ಫುಲಿ ನಿಮ್ಮ ಕ್ವಶನ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ, ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಓಕೆ, ಆ್ಯಂಡ್ ಪೈಲ್ 3 ಯಾರ್ಯಾರು ಪೈಲ್ 3 ಸೆಲೆಕ್ಟ್ ಮಾಡಿದ್ದೀರಾ ವ್ಯೂವರ್ಸ್, ಸೊ ನಿಮ್ಮ ಕ್ವಶನ್ನ ಕೇಳ್ಕೊಳ್ಳಿ ಮನಸ್ಸಲ್ಲಿ. ಆ್ಯಂಡ್ ಥ್ಯಾಂಕ್ ದ ಯೂನಿವರ್ಸ್, ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್, ರೆಸ್ಟ್ ಇನ್ ಯೋರ್ ಬಾಡಿ. ಆ್ಯಂಡ್ ನಿಮ್ಮ ಕ್ವಶನ್ಗೆ ಏನು ಆನ್ಸರ್ ಸಿಗುತ್ತೆ ಥ್ರೂ ಟ್ಯಾರೋ ನೋಡೋಣ. ಓಕೆ, ಸೊ ನಿಮ್ಮ ಕ್ವಶನ್ಗೆ ಏನು ಆನ್ಸರ್ ಬರುತ್ತೆ ನೋಡೋಣ. ಸೊ ನಿಮ್ಮ ಕಾರ್ಡ್ ಈ ಥರ ಸ್ಲ್ಯಾಂಟ್ ಆಗಿ ಬಿದ್ದಿದೆ. ಇಟ್ಸ್ 50-50 ಪಾಸಿಬಿಲಿಟಿ, ಬಟ್ ಫಾರ್ ಅ ಬೆಟರ್ ಕ್ಲಾರಿಟಿ ಒಂದ್ಸತಿ ನೋಡೋಣ. ನಿಮ್ಮ ಕ್ವಶನ್ಗೆ ಆನ್ಸರ್ ಎಸ್. ಪೈಲ್ 3 ಯಾರ್ಯಾರು ನಿಮ್ಮ ಕ್ವಶನ್ ಕೇಳಿದ್ದೀರಾ, ಸೊ ನೀವೇನು ಕೇಳ್ತಾ ಇದ್ದೀರಾ ಅದು ಖಂಡಿತ ಇಟ್ಸ್ ಪಾಸಿಬಲ್ ಆ್ಯಂಡ್ ದ ಆನ್ಸರ್ ಇಸ್ ಪಾಸಿಟಿವ್ ಆಗಿ ಎಸ್ ಅಂತ ಬಂದಿದೆ. ಆ್ಯಂಡ್ ದರ್ ಇಸ್ ಅ ಲಾಟ್ ಆಫ್ ಬ್ಯೂಟಿಫುಲ್ ಹೀಲಿಂಗ್ ಎನರ್ಜೀಸ್, ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ಸ್ ನಿಮ್ಮ ಲೈಫಿಗೆ ಬರುತ್ತೆ. ಸೊ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ನಿಮ್ಮ ಕ್ವಶನ್ಗೆ ಮತ್ತೊಮ್ಮೆ ಆನ್ಸರ್ ಇಸ್ ಎಸ್. ನೀವೇನು ಅಂದ್ಕೊಳ್ತೀರಾ ಥ್ರೂ ಡಿವೈನ್ ಸಪೋರ್ಟ್ ಆಗುತ್ತೆ ಆ್ಯಂಡ್ ಯು ವಿಲ್ ಫೀಲ್ ವೆರಿ ಕಾಮ್ ಎನರ್ಜೀಸ್, ವೆರಿ ಪಾಸಿಟಿವ್ ಎನರ್ಜೀಸ್ ಆ್ಯಂಡ್ ವೆರಿ ಹೀಲಿಂಗ್ ಎನರ್ಜೀಸ್ ನಿಮ್ಮ ಲೈಫಿಗೆ ಬರುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಆನ್ಸರ್ ಬಂದುಬಿಟ್ಟು ಎಸ್. ಸೊ ಯಾರ್ಯಾರು ಪೈಲ್ 3 ಇಲ್ಲಿ ತನಕ ನೋಡಿದ್ದೀರಾ, ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಸೊ ದಿಸ್ ವಾಸ್ ಅ ಕ್ವಿಕ್ ಎಸ್ ಆರ್ ನೋ ರೀಡಿಂಗ್, ಅಥವಾ ಹೌದು ಅಥವಾ ಅಲ್ಲ ರೀಡಿಂಗ್. ನಿಮ್ಗೆ ಯಾರಿಗೆ ಆನ್ ದ ಗೋ ಕ್ಲಾರಿಟಿ ಬೇಕಿತ್ತು, ಯಾರಿಗೆ ಆನ್ ದ ಗೋ ಎಸ್ ಆರ್ ನೋ ಆನ್ಸರ್ಸ್ ಬೇಕಿತ್ತು, ಈ ರೀಡಿಂಗಿಂದ ನೀವು ಆನ್ಸರ್ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ರೀಡಿಂಗ್. ಇನ್ ಕೇಸ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ಸ್ ಬೇಕಿದ್ದರೆ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ನಿಮ್ಮ ರೀಡಿಂಗ್ನ ನೀವು ಬುಕ್ ಮಾಡ್ಬೋದು. ಆ್ಯಂಡ್ 2 to 3 ಡೇಸ್ ರಿಟರ್ನ್ ಟೈಮ್ ಇರುತ್ತೆ. ಅದರಲ್ಲಿ ನಿಮ್ಮ ಕ್ವಶನ್ಗೆ ನಾನು ನಿಮಗೆ ಆನ್ಸರ್ಸ್ ಕಳಿಸ್ತೀನಿ ವ್ಯೂವರ್ಸ್. Thank you so much for watching, and I'll see you again with another reading. Thank you so much. Bye.